ಹಾಲಿವುಡ್ ಅಲ್ಲಿ ಶಿಪ್ ಡಿಟೆಕ್ಟಿವ್ ಅನ್ನೋ ಒಂದು ಸಿನಿಮಾ ಬಂತು. ಅದರ ಒಂದು ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗೋಣ. ಲೆಟ್ಸ್ ಡೈವ್ ಇನ್ ಟು ದಿ ಸಸ್ಪೆನ್ಸ್ ಥ್ರಿಲ್ಲರ್. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಆವಾಗಲೇ ನಾನು ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ನ ಎಕ್ಸ್ಪ್ಲೋರ್ ಮಾಡೋದಕ್ಕಾಗೋದು. ಈ ಒಂದು ಕತೆ ಸ್ಟಾರ್ಟ್ ಆಗೋದು ಇಂಗ್ಲೆಂಡಲ್ಲೇ ಡೇನ್ ಬ್ರೂಕ್ ಅನ್ನೋ ಒಂದು ಪ್ರಶಾಂತವಾಗಿರೋ ಒಂದು ಕುರಿ ಫಾರ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಜಾರ್ಜ್ ಆರ್ಡಿ ಅನ್ನೋ ಒಬ್ಬ ಪರ್ಸನ್ನು ಕುರಿಗಳ ಜೊತೆ ಬದುಕ್ತಾ ಇರ್ತಾನೆ. ಆದರೆ ಅವನಿಗೆ ಇವು ಬರೀ ಕುರಿಗಳು ಮಾತ್ರ ಅಲ್ಲಪ್ಪ, ಅದು ಅವನ ಫ್ಯಾಮಿಲಿ ಇದ್ದಂಗೆ. ಇಲ್ಲಿ ನಮ್ಮ ಹೀರೋ ಜಾರ್ಜು ರೆಬಿಕಾ ಅನ್ನೋ ಒಂದು ಹುಡುಗಿಗೆ ಲೆಟರ್ನ ಬರಿತಾ ಇರ್ತಾನೆ. ಇದನ್ನ ನೋಡ್ತಾ ಇದ್ರೆ ಗೊತ್ತಾಗೋದೇನಪ್ಪ ಅಂದ್ರೆ ಸ್ವಲ್ಪ ದಿನದಿಂದ ಅವರಿಬ್ರು ಲೆಟರಲ್ಲೇ ಮಾತಾಡ್ತಾ ಇದ್ದಾರೆ ಅಂತ. ಅಷ್ಟೇ ಅಲ್ಲ, ಈ ಒಂದು ಇನ್ಸಿಡೆಂಟ್ ಇಂದ ಇವರಿಬ್ರು ಮಧ್ಯೆ ಒಂದು ಬಾಂಡಿಂಗ್ ಕೂಡ ಆಗುತ್ತೆ. ಹಿಂಗೆ ಲೆಟರ್ನ ಬರಿತಾ ಇರ್ತಾನಲ್ಲ, ಆ ಲೆಟರಲ್ಲೇ ಜಾರ್ಜು ಅವನ ಕುರಿಗಳನ್ನ ಒಂದೊಂದಾಗೇನೆ ಪರಿಚಯ ಮಾಡ್ತಾ ಇರ್ತಾನೆ. ಫಸ್ಟಿಗೆ ಯಾವ ಕುರಿನ ಇಂಟ್ರೊಡ್ಯೂಸ್ ಮಾಡ್ತಾನೆ ಅಂದ್ರೆ ರೆಜಿ ಅಂಡ್ ರಾನಿ. ಈ ಎರಡು ಕುರಿಗಳು ಯಾವಾಗ್ಲೂ ತೀಟೆ ಮಾಡ್ತಿರ್ತವೆ, ಆದ್ರೆ ಇವರಿಬ್ರು ಟ್ವಿನ್ಸ್, ಅವಳಿ ಜವಳಿ. ಆಮೇಲಿಂದ ಸಾರ್ ರಿಚ್ಫೀಲ್ಡ್. ಈ ಕುರಿ ನಾರ್ಮಲ್ ಆಗೇ ಕಾಣಿಸಿದ್ರು ಪಾಪ ಇದಕ್ಕೇನೋ ಕಾಯಿಲೆ ಇರುತ್ತೆ, ಅದರಿಂದ ಇದು ಸಫರ್ ಆಗ್ತಾ ಇರುತ್ತೆ. ಅದಕ್ಕೆ ತಕ್ಕನಾಗಿ ಯಾವ ಮೆಡಿಸಿನ್ ಕೊಡಬೇಕೋ ಅದನ್ನ ನಮ್ಮ ಜಾರ್ಜ್ ಆರ್ಡಿ ಕೊಡ್ತಾ ಇರ್ತಾನೆ ಮೆಡಿಸನ್ಸ. ಮತ್ತೆ ಕ್ಲೌಡು, ಈ ಒಂದು ಮಂದೆನಲ್ಲೇನೆ ಸಖತ್ತಾಗಿರೋ ಕುರಿ. ಝೋರಾ, ಯಾವಾಗಲೂ ಹೊಸ ಹೊಸ ವಿಷಯನೇ ತಿಳ್ಕೊಬೇಕು ಅನ್ನೋ ಒಂದು ಕ್ಯೂರಿಯಸ್ ಆಗಿರೋ ಕುರಿ. ಮೇಲ್, ಏನೇ ಪ್ರಾಬ್ಲಮ್ ಇದ್ರೂ ಪ್ರಶಾಂತವಾಗಿರೋ ಕುರಿ ಇದು. ನೆಕ್ಸ್ಟು ಊಲೈ. ಈ ಒಂದು ಹೆಸರನ್ನ ಆ ಒಂದು ಕುರಿಗೆ ಯಾಕೆ ಇಕ್ಕಿದ್ದೀನಿ ಅಂತ ನಮ್ಮ ಜಾರ್ಜ್ಗೆ ಗೊತ್ತಿಲ್ಲ. ಆಮೇಲಿಂದ ಸೆಬಾಸ್ಟಿಯನ್, ಗುಂಪಲ್ಲೇನೆ ಸ್ಟ್ರಾಂಗೆಸ್ಟ್ ಕುರಿ ಇದು. ಆಗ್ಲೆಲ್ಲ ಹೊರಗಡೆ ತಿರುಗಾಡುತ್ತೆ, ರಾತ್ರಿ ಆದರೆ ಮಂದೆಗೆ ಬರುತ್ತೆ. ಆದರೆ ಈ ಕುರಿಗಳಲ್ಲೆಲ್ಲ ಡಿಫ್ರೆಂಟ್ ಆಗಿರೋ ಕುರಿ ಯಾವುದಪ್ಪ ಅಂದರೆ ಲಿಲ್ಲಿ. ನಮ್ಮ ಜಾರ್ಜ್ಗೂ ಅಷ್ಟೇ ಈ ಕುರಿ ಏನೋ ಡಿಫ್ರೆಂಟ್ ಆಗಿದೆ ಅಂತ ಒಂದು ನಂಬಿಕೆ. ಯಾಕಂದರೆ ಜಾರ್ಜ್ ಏನೇ ಆಲೋಚಿಸ್ಲಿ ಅದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳುತ್ತೆ ನಮ್ಮ ಲಿಲ್ಲಿ. ರಾತ್ರಿ ಟೈಮಲ್ಲಿ ನಮ್ಮ ಜಾರ್ಜು ಒಂದು ನಾವೆಲ್, ಅಂದರೆ ನಾರ್ಮಲ್ ಆದ ನಾವೆಲ್ ಅಲ್ಲ, ಇದೊಂದು ಡಿಟೆಕ್ಟಿವ್ ನಾವೆಲ್ಲು. ಇದನ್ನು ಓದ್ಬಿಟ್ಟು ಎಲ್ಲ ಕುರಿಗಳಿಗೂ ಹೇಳ್ತಾ ಇರ್ತಾನೆ. ಈ ಒಂದು ಕಥೆನ ಹೇಳಿದ್ರೆ ಕುರಿಗಳೆಲ್ಲ ಪ್ರಶಾಂತವಾಗಿರ್ತವೆ ಅಂತ. ಬಟ್ ಅಲ್ಲಿ ಆಗ್ತಿರೋ ವಿಷಯ ಏನಪ್ಪ ಅಂದರೆ ಡೇ ಬೈ ಡೇ ಈ ಒಂದು ಡಿಟೆಕ್ಟಿವ್ ಸ್ಟೋರಿಗಳನ್ನ ಕೇಳಿಕೊಂಡು ನಮ್ಮ ಕುರಿಗಳು ಕೂಡ ಒಂಥರ ಡಿಟೆಕ್ಟಿವ್ ಥರ ಟರ್ನ್ ಆಗ್ತಾ ಇದ್ದಾವೆ. ಮುಂದಿನ ಹಿಂಗೆ ಕತೆ ಹೇಳ್ಬೇಕಾದ್ರೆ ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ಟು ಮಿಕ್ಕಿರೋ ಎಂಡಿಂಗ್ನ ನಾಳೆ ಕೇಳ್ತೀನಿ ಅಂತ ಹೇಳ್ತಾನೆ. ಆವಾಗ ಎಲ್ಲ ಕುರಿಗಳಿಗೂ ಕೂಡ ಬೇಜಾರಾಗ್ತವೆ. ಯಾಕಂದರೆ ಏನೇ ಆಗಲಿ ಸಡನ್ನಾಗಿ ಸ್ಟಾಪ್ ಮಾಡಿದ್ರೆ ಹೆಂಗೆ ಅಲ್ವಾ ಎಲ್ಲರೂ. ನಾವು ಕೂಡ ಅಷ್ಟೇ, ಏನೋ ಸಡನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದೀವಿ ಅಂದರೆ ಅದನ್ನು ತೆಗೆದಾಕಿದ್ರೆ ಯಾವ ಥರ ಫೀಲ್ ಆಗುತ್ತೋ ಕುರಿಗಳಿಗೂ ಕೂಡ ಪಾಪ ಹಂಗೆ ಆಗುತ್ತೆ. ಅಷ್ಟೇ ಅಲ್ಲ, ಕುರಿಗಳು ಆಮೇಲಿಂದ ಯಾರು ಕಿಲ್ಲರ್ ಇರ್ಬೋದು, ಸ್ಟೋರಿ ಬೇರೆ ಕಂಪ್ಲೀಟ್ ಮಾಡಲಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತವೆ. ಆವಾಗ ಕ್ಲೌಡ್ಗೆ ಮೇಡ್ ಮೇಲೆ ಅನುಮಾನ ಬಂದರೆ ರಿಚ್ಫೀಲ್ಡ್ಗೆ ಗಾರ್ಡಿನರ್ ಮೇಲೆ ಅನುಮಾನ ಬರ್ತದೆ. ಟ್ವಿನ್ಸ್ಗಾದರೆ ಡಾಕ್ಟರ್ ಮೇಲೆ ಅನುಮಾನ ಬರ್ತದೆ. ಪಾಪ ಅವಕ್ಕೇನೇನು ಗೊತ್ತಾಗುತ್ತೋ ಅದನ್ನೆಲ್ಲ ಹೇಳ್ತಾ ಇರ್ತಾರೆ. ಬಟ್ ಆ ಟೈಮಲ್ಲಿ ಆವಾಗ ಲಿಲ್ಲಿ ಏನು ಹೇಳುತ್ತೆ ಅಂದರೆ, ನಾನು 2 ಚಾಪ್ಟರ್ಗಿಂತ ಮುಂಚೆನೇ ಈ ಒಂದು ಕೇಸ್ನ ಸಾಲ್ವ್ ಮಾಡಾಕಿದ್ದೀನಿ. ಆವಾಗ ಆನ್ಸರ್ ಕೂಡ ಹೇಳುತ್ತೆ ಲಿಲ್ಲಿ. ಬಟ್ ಅವಾಗ ಯಾವ ಕುರಿಗಳು ಕೂಡ ನಂಬಲ್ಲ. ನೆಕ್ಸ್ಟ್ ಡೇ ಜಾರ್ಜ್ ಫುಲ್ಲು ಸ್ಟೋರಿ ಹೇಳ್ಬೇಕಾದ್ರೆ ಲಾಸ್ಟಿಗೆ ಆನ್ಸರ್ ಹೇಳ್ತಾನೆ. ಆವಾಗ ಗೊತ್ತಾಗುತ್ತೆ ಲಿಲ್ಲಿ ಕರೆಕ್ಟಾಗಿ ಗೆಸ್ ಮಾಡಿದೆ ಅಂತ. ಆವತ್ತಿನಿಂದ ಎಲ್ಲ ಕುರಿಗಳು ಲಿಲ್ಲಿ ಅಂದ್ರೇ ಡಿಟೆಕ್ಟಿವ್ ಅಂತ ಗುರುತಿಟ್ಕೊಂಡ್ಬಿಡ್ತವೆ. ಜಾರ್ಜ್ ಹತ್ರ ಇನ್ನೊಂದು ಚಿಕ್ಕದಾಗಿರೋ ಕುರಿ ಇರುತ್ತೆ, ಅದು ವಿಂಟರ್ ಕಾಲದಲ್ಲಿ ಹುಟ್ಟಿದೆ ಅಂತ ಯಾವ ಕುರಿಗಳು ಕೂಡ ಅದನ್ನ ಹತ್ರಕ್ಕೆ ಸೇರಿಸ್ತಾ ಇರಲ್ಲ. ಪಾಪ ಅದಕ್ಕೊಂದು ಹೆಸರು ಇಕ್ಕಿರೋದಿಲ್ಲ, ಅದನ್ನ ಯಾರು ಕೂಡ ಕನ್ಸಿಡರು ಮಾಡ್ತಿರಲ್ಲ. ಬಟ್ ಅದನ್ನ ನಮ್ಮ ಜಾರ್ಜ್ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ. ಆದ್ರೆ ಸ್ಟೋರಿನಲ್ಲಿ ಇದಕ್ಕೊಂದು ನೇಮ್ ಬೇಕಲ್ಲ, ವಿಂಟರ್ ಲ್ಯಾಂಬ್ ಅಂದರೆ ಚಳಿಗಾಲದಲ್ಲಿ ಹುಟ್ಟಿರೋ ಕುರಿ ಅಂತ ಅನಿಸುತ್ತೆ ಮೀನಿಂಗು. ಒಟ್ಟಿನಲ್ಲಿ ಈ ಕುರಿನ ಜ್ಞಾಪಕ ಇಟ್ಕೊಳ್ರಪ್ಪ, ಇದು ಮುಂದೆ ಸಖತ್ ಯೂಸ್ ಆಗುತ್ತೆ. ಇನ್ನೊಂದಿನ ಜಾರ್ಜು ರೆಬೆಕಾಗೆ ಲೆಟರ್ ಬರೀತಾ ಅವನಿರೋ ಊರಿನ ಬಗ್ಗೆ ಪರಿಚಯ ಮಾಡಿಕೊಡ್ತಾನೆ. ಅಷ್ಟೇ ಅಲ್ಲ, ಅಲ್ಲಿರೋ ಜನಗಳ್ನು ಕೂಡ ಪರಿಚಯ ಮಾಡಿಕೊಡ್ತಾನೆ. ಕ್ಯಾಲಿನ್, ಜಾರ್ಜ್ಗೂ ಮತ್ತು ಕ್ಯಾಲಿನ್ಗೂ ಒಂದು ರೈವಲ್ರಿ ಇದೆ. ಅವನು ಕೂಡ ಶಫರ್ಡೆ, ಅಂದರೆ ಅವನು ಕೂಡ ಕುರಿಕಾಯನೇ. ಹ್ಯಾಮ್, ಊರಲ್ಲೊಬ್ಬ ಬುಚ್ಚರು. ಹ್ಯಾಮ್ ಊರಲ್ಲಿ ಹೋಟ್ಲು ನಡೆಸ್ತಾ ಇರ್ತಾಳೆ ಈ ಅಮ್ಮ. ಟಿಮ್ ಒಬ್ಬ ಪೊಲೀಸ್ ಆಫೀಸರ್. ಈ ಅಪ್ಪ ಪೊಲೀಸ್ ಆದ್ರೂ ಕೂಡ ತಲೆಯಲ್ಲಿ ಬುದ್ಧಿ ಅಂತೂ ಇರಲ್ಲ. ಆಮೇಲಿಂದ ಚರ್ಚ್ ಫಾದರು. ಈ ಚರ್ಚ್ ಫಾದರ್ಗೂ ನಮ್ಮ ಜಾರ್ಜ್ಗೂ ಹಳೆ ಒಂದು ಜಗಳ ಇರುತ್ತೆ. ಅದನ್ನು ಸೆಟ್ಲ್ ಮಾಡೋದಕ್ಕೆ ಜಾರ್ಜ್ ಒಂದಿನ ಚರ್ಚಿಗೆ ಹೋಗ್ಬಿಟ್ಟು ಅವನ ಮೇಲಿರೋ ಸಾಲ ಎಲ್ಲ ತೀರಿಸ್ಕೊಂಡ್ಬಿಡ್ತಾನೆ. ಆಮೇಲಿಂದ ಈ ಲೆಟರ್ ಲಾಸ್ಟಲ್ಲಿ ಡೆನ್ಮಾರ್ಕಿಗೆ ಬಂದ್ಬಿಟ್ಟು ನನ್ನ ಮತ್ತು ನನ್ನ ಕುರಿಗಳ್ನ ಒಂದ್ಸರಿ ಭೇಟಿ ಮಾಡು ಅಂತ ಲೆಟರಲ್ಲಿ ಬರೀತಾನೆ. ಒಂದು ಸ್ವಲ್ಪ ದಿನ ಆದಮೇಲೆ ಕ್ಯಾಲಿನ್ನು ಜಾರ್ಜ್ನ ಮೀಟ್ ಮಾಡೋದಕ್ಕೆ ಬರ್ತಾನೆ. ಆವಾಗ ಕುರಿಗಳೆಲ್ಲ 2 ಮಂದಿನೂ ಒಂದಾಗ್ತವೇನೋ ಅಂತ ಖುಷಿ ಪಡ್ತವೆ. ಬಟ್ಟು
ಇವನ್ ತರೋ ಆಫರ್ನ ನಮ್ಮ ಜಾರ್ಜ್ ಒಪ್ಕೊಳ್ಳೋದಿಲ್ಲ, ಅವನ್ನ ಆಚೆ ಕಳಿಸ್ಬಿಡ್ತಾನೆ. ಅವತ್ತು ರಾತ್ರಿ ಸಖತ್ತು ಮಳೆ ಬರ್ತತೆ. ಜಾರ್ಜ್ ಅವತ್ತು ಕುರಿಗಳಿಗೆ ಸ್ಟೋರಿ ಹೇಳೋದಿಲ್ಲ. ಹ್ಯಾಮ್ ಅವನ ಒಂದು ನೈಫ್ನ ಚೆನ್ನಾಗಿ ಚೂಪ್ ಮಾಡ್ಕೊತಾ ಇರ್ತಾನೆ. ಚರ್ಚ್ ಫಾದರನ್ನು ಅವನಿಗೆ ಕೊಟ್ಟಿರೋ ದುಡ್ಡನ್ನ ಬಚಿಕ್ತಾ ಇರ್ತಾನೆ. ಹೋಟೆಲ್ ಓನರ್ ಬೆತ್ ರೆಬೆಕಾಗೆ ಬರ್ತಿರೋ ಲೆಟರ್ನ ಕದ್ಬಿಟ್ಟು ಓದ್ತಾ ಇರ್ತಾಳೆ. ಅದೇ ರಾತ್ರಿ ರಿಪೋರ್ಟರ್ ಎಲಿಯಟ್ ಕಾರ್ ಕೆಟ್ಟೋಗಿದ್ರಿಂದ ಅಲ್ಲೇ ನಿಂತ್ಕೊಂಡಿರ್ತಾನೆ. ಅದು ಜಾರ್ಜ್ ಫಾರ್ಮ್ ಹತ್ರನೇ ಅವ್ನ ಕಾರ್ ಕೆಟ್ಟೋಗಿರುತ್ತೆ. ಆ ಟೈಮಲ್ಲಿ ಇವನಿಗೆ ಜಾರ್ಜ್ ಒಂದು ಫಾರ್ಮ್ ಹತ್ರ ಯಾರೋ ಲ್ಯಾಂಪ್ ಲೈಟ್ ಇಟ್ಕೊಂಡು ಓಡಾಡ್ತಿರೋದು ಕಾಣಿಸುತ್ತೆ. ನೆಕ್ಸ್ಟ್ ದಿನ ಚಿಕ್ಕ ಕುರಿಗಳೆಲ್ಲ ಆಟ ಆಡ್ಕೊಂಡು ಎಲ್ಲ ಕುರಿಗಳನ್ನೂ ಎಬ್ಬಿಸ್ತವೆ. ಆವಾಗ ಲಿಲ್ಲಿ ಜಾರ್ಜ್ ರೂಮ್ ಹತ್ರ ನಿಂತ್ಕೊಂಡು ಹಂಗೆ ನೋಡ್ತಾ ಇರುತ್ತೆ. ಆ ಟೈಮಲ್ಲಿ ಜಾರ್ಜ್ ಹೊರಗಡೆ ಮಲ್ಕೊಂಡಿರ್ತಾನೆ. ಲಿಲ್ಲಿನೂ ಕೂಡ ಇವ್ನು ನಿದ್ದೆ ಹೋಗಿರ್ತಾನೆ ಅಂತ ಅಂದ್ಕೊಳ್ಳುತ್ತೆ. ನೀಲ್ಗೆ ಅವಾಗ ಜಾರ್ಜ್ ಕಾಣಿಸ್ತತೆ. ಆವಾಗ ಮೀಲ್ಗೆ ಜಾರ್ಜ್ ಕಾಣಿಸ್ಕೊಂತಾನೆ. ಆವಾಗ ಆ ಒಂದು ಕುರಿ ಜಾರ್ಜ್ನ ಮುಟ್ ನೋಡ್ಬಿಟ್ಟು ಒಂದು ಮಾತು ಹೇಳ್ತತೆ, ಜಾರ್ಜ್ ಇನ್ನ ಬದುಕಿಲ್ಲ, ಸತ್ತೋಗಿದ್ದಾನೆ ಅಂತ. ಈ ಮಾತು ಕೇಳಿಸ್ಕೊಂಡಂತ ಲಿಲ್ಲಿ ತುಂಬಾ ಶಾಕ್ ಆಗ್ಬಿಡುತ್ತೆ. ಸ್ಟೋರಿನಲ್ಲೂ ಕೂಡ ಬೇಜಾರಾಗ್ತಕ್ಕಂಥ ವಿಷಯ ಇದೊಂದೇ ಇರೋದು. ಅಂದರೆ ಸ್ಟೋರಿನಲ್ಲಿ ಅಷ್ಟು ಇನ್ವಾಲ್ವ್ ಆಗಿರೋ ಜನಕ್ಕೆ ಈ ಒಬ್ಬ ಪರ್ಸನ್ ಸತ್ತೋದಂದ್ರೆ ಸ್ವಲ್ಪ ಬ್ಯಾಡ್ ಆಗುತ್ತೆ. ಆಮೇಲಿಂದ ಎಲ್ಲ ಮಂದಿಗೂ ಕೂಡ ಜಾರ್ಜ್ ಸತ್ತೋಗಿದ್ದಾನೆ ಅನ್ನೋ ಒಂದು ವಿಷಯನ ಲಿಲ್ಲಿ ಮತ್ತೆ ಮಿಲ್ ತಿಳಿಸ್ತಾರೆ. ಆವಾಗ ಲಿಲ್ಲಿ ಏನು ಹೇಳುತ್ತೆ ಅಂದರೆ, ಜಾರ್ಜ್ ಏನು ವಾಪಸ್ ಬರಲ್ಲ, ನಮಗೆ ಮಿಕ್ಕಿರೋದೊಂದೇನೆ, ನಾವು ಅವನ್ನ ಮರ್ತೋಗ್ಬೇಕು. ಅದೇ ಟೈಮಲ್ಲಿ ಊರಲ್ಲಿ ಚರ್ಚ್ ಬೆಲ್ಲು ಆಗುತ್ತೆ. ಆದರೆ ಒಂದು ವಿಷಯ ಏನಪ್ಪ ಅಂದರೆ, ಕುರಿಗಳು ಏನನ್ನ ಮರ್ತೋಗ್ಬೇಕು ಅಂದರೆ 1 ನಿಮಿಷದಲ್ಲಿ ಮರ್ತೋಗ್ತವೆ. ಜಾರ್ಜ್ ಸತ್ತೋಗಿನ ಒಂದು ಬೇಜಾರನ್ನು ತಡ್ಕೊಳಕ್ಕಾಗ್ದಲೇ ಆ ಒಂದು ವಿಷಯನ ಮರ್ತೋಗೋಣ ಅನ್ನೋ ಒಂದು ಎಲ್ಲ ಡಿಸಿಷನ್ಗೆಲ್ಲ ಬರ್ತವೆ. ಆವಾಗ ಸೈಲೆಂಟಾಗಿದ್ದಂಥ ಸೆಬಾಸ್ಟಿಯನ್ ಮುಂದಕ್ಕೆ ಬರ್ತಾನೆ. ಜಾರ್ಜ್ನ ನಾವು ಯಾವತ್ತೂ ಮರ್ತೋಗ್ಬಾರ್ದು ಅಂತ ಜೋರಾಗಿ ಹೇಳ್ತಾನೆ. ಆವಾಗ ಲಿಲ್ಲಿ ಆಶ್ಚರ್ಯದಿಂದ ಯಾಕಪ್ಪ ಅಂತ ಕೇಳ್ತದೆ. ಆವಾಗ ಸೆಬಾಸ್ಟಿಯನ್ ಒಂದು ಮಾತು ಹೇಳುತ್ತೆ, ನ್ಯಾಯಕ್ಕೋಸ್ಕರ ಅವನ್ನ ಮರಿಬಾರ್ದು ಅಂತ ಹೇಳ್ತದೆ. ಒಳ್ಳೆಯವ್ರಿಗೆ ಯಾವತ್ತೂ ಕೆಟ್ಟದ್ದಾಗಬಾರ್ದು, ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿರೋ ಜಾರ್ಜ್ಗೆ ಅನ್ಯಾಯ ಆಗೋದಕ್ಕೆ ಬಿಡಬಾರ್ದು ಅಂತ ಹೇಳ್ತದೆ. ಅವಾಗ ಎಲ್ಲ ಕುರಿಗಳೂ ಆ ಮಾತನ್ನ ಒಪ್ಕೊಳ್ತವೆ. ಬಟ್ ಲಿಲ್ಲಿ ಮಾತ್ರ ನಾವೇನು ಡಿಟೆಕ್ಟಿವ್ ಅಲ್ಲಪ್ಪ, ರಿಯಲ್ ಲೈಫಲ್ಲಿ ಮರ್ಡರ್ ಆಗಿರೋದನ್ನ ಕಂಡುಹಿಡಿಯೋದಕ್ಕೆ ಅಂತ ಹೇಳುತ್ತೆ. ಅದಷ್ಟೊಂದು ಸುಲಭನೂ ಅಲ್ಲ ಅಂತ ಹೇಳ್ತದೆ. ಅವಾಗ ಆ ಟೈಮ್ಗೆ ಪೊಲೀಸರು ಆ ಒಂದು ಫಾರ್ಮಿಗೆ ಬರ್ತಾರೆ. ಕ್ಯಾಲಿಬು ಜಾರ್ಜ್ ಬಾಡಿನ ನಾನೇ ಫಸ್ಟ್ ನೋಡಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಪೊಲೀಸ್ ಕೂಡ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ. ಆ ಟೈಮ್ಗೆ ರಿಪೋರ್ಟರ್ ಎಲಿಯಟ್ ಕೂಡ ಅಲ್ಲಿಗೆ ಸೇರ್ಕೊಂತಾನೆ. ಟಿಮ್ಮೇನ್ ಜಾಸ್ತಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೋಗೋದಿಲ್ಲ, ಅರ್ಧಕ್ಕಿಂತ ಸತ್ತಿರ್ಬೋದು ಅಂತ ಕೇಸ್ನ ಕ್ಲೋಸ್ ಮಾಡೋದಕ್ಕೆ ನೋಡ್ತಾನೆ. ಬಟ್ ಲಿಲ್ಲಿಗೆ ಎಲ್ಲೋ ಸಮಥಿಂಗ್ ಇಸ್ ರಾಂಗ್ ಅಂತ ಅನ್ನಿಸ್ತತೆ. ಜಾರ್ಜು ಮಳೆನಲ್ಲಿ ಸತ್ತೋಗಿದ್ದಾನೆ, ಅವನ ಹತ್ರ ಟೋಪಿ ಇಲ್ಲ, ಕೋಟ್ ಇಲ್ಲ, ಹೆಂಗ್ ಸತ್ತೋದಂತ ಯೋಚನೆ ಮಾಡ್ತದೆ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅವ್ನ ರೂಮಲ್ಲಿ ಹೋಗಿ ಲಿಲ್ಲಿ ನೋಡುತ್ತೆ. ಆ ಟೇಬಲ್ ಮೇಲೆ 2 ಕುಡ್ದು ಇರೋ ಗ್ಲಾಸ್ನ ನೋಡುತ್ತೆ. ಆವಾಗ ಜಾರ್ಜು ಸಾಯೋದಕ್ಕೂ ಮುಂಚೆ ಯಾರ ಹತ್ರನೋ ಮಾತಾಡಿದ್ದಾನೆ. ಇದನ್ನ ನೋಡಿದ್ಮೇಲೆ ಲಿಲ್ಲಿಗೆ ಡಿಟೆಕ್ಟಿವ್ ಸ್ಟೋರೀಸ್ ಎಲ್ಲ ಜ್ಞಾಪಕ ಬರ್ತವೆ. ಆವಾಗ ಅದೇ ಓನಾಗಿ ಏನಾಗಿರ್ಬೋದು ಅಂತ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಹುಶಃ ಜಾರ್ಜ್ನ ರಾತ್ರಿ ಯಾರೋ ಮೀಟ್ ಮಾಡೋದಕ್ಕೆ ಬಂದಿರ್ಬೋದು. ಆಮೇಲಿಂದ ಜಾರ್ಜ್ ಸತ್ತೋಗಿದ್ದಾನೆ, ಅಂದ್ರೆ ಇದು ಪಕ್ಕಾ ಕೊಲೆನೆ ಅಂತ ಕನ್ಫರ್ಮ್ ಮಾಡ್ಕೊಳ್ತದೆ. ಒಬ್ಬ ಹಾರ್ಟ್ ಅಟ್ಯಾಕ್ ಆಗಿರೋ ಮನುಷ್ಯ ಮಳೆನಲ್ಲಿ ಏನಕ್ಕೆ ಬರ್ತಾನೆ ಅಂತ ಇಲಿಯಟ್ ಕ್ವಶನ್ ಮಾಡ್ತಾನೆ. ಆವಾಗ ಟಿಮ್ಮು ಇದೆಲ್ಲ ಕೋಇನ್ಸಿಡೆಂಟ್ ಗುರು ಅಂತ ಹೇಳ್ತಾನೆ. ಇವಾಗ್ಲಿಂದ ನನ್ನಪ್ಪ ಮೇನ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗೋದು. ಚರ್ಚ್ ಬೆಲ್ ಆಗ್ತಲೇ ಊರಲ್ಲಿ ಎಲ್ಲ ಜನ ಬಂದ್ಬಿಟ್ಟು ಸೇರ್ಕೊಂತಾರೆ ಒಂದ್ ಕಡೆ. ಲಿಲ್ಲಿ, ಸೆಬಾಸ್ಟಿಯನ್, ಮೇಲ್ ಅಲ್ಲಿಗೆ ಕದ್ಬಿಟ್ಟು ಬಂದು ನಿಂತ್ಕೊಂತಾರೆ. ಆವಾಗ ನಮ್ಮ ಪೊಲೀಸ್ ಆಫೀಸರು ಜಾರ್ಜ್ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಇನ್ವೆಸ್ಟಿಗೇಷನ್ ಆಗತಕ್ಕ ಏನು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಅಂತಲೂ ಕೂಡ ಹೇಳ್ತಾನೆ. ಆವಾಗ ನಮ್ಮ ಎಲಿಯಟ್ಟು ಜಾರ್ಜು ವಿಷ ಕುಡಿದ್ಬಿಟ್ಟು ಏನನ್ನು ಸತ್ತೋಗಿದ್ದಾನೆ ಅಂತ ಕೇಳ್ತಾನೆ. ಆವಾಗ ನಮ್ಮ ಪೊಲೀಸ್ ಹೇಳ್ತಾನೆ, ಹೌದು, ಟಾಕ್ಸಿನ್ ಅನ್ನೋ ಒಂದು ವಿಷನ ಪ್ರಭಾವದಿಂದ ನಮ್ಮ ಜಾರ್ಜ್ ಸತ್ತೋಗಿದ್ದಾನೆ ಅಂತ ಹೇಳ್ತಾನೆ. ಅದನ್ನು ಕೇಳಿದ ಊರಿನವರೆಲ್ಲ ಶಾಕ್ ಆಗ್ತಾರೆ. ಯಾಕಂದರೆ ಆ ಒಂದು ಮೆಟೀರಿಯಲ್ ಸಿಗೋದು ಆ ಒಂದು ಊರಲ್ಲೇ. ಆವಾಗ ಒಂದು ಕನ್ಫರ್ಮ್ ಆಗುತ್ತೆ, ಈ ಕೊಲೆ ಮಾಡಿರೋ ಪರ್ಸನ್ನು ಈ ಒಂದು ಊರಲ್ಲೇ ಇದ್ದಾನೆ ಅಂತ. ಆವಾಗ ಒಂದು ಕಾರು ಚರ್ಚ್ ಹತ್ರ ಬಂದ್ಬಿಟ್ಟು ನಿಂದುತ್ತೆ. ಆವಾಗ ಆ ಕಾರಿಂದ ಒಂದು ಆ ಹುಡುಗಿ ಬಂದು ಇಳಿತಾಳೆ. ಆಕೆನೇ ರೆಬೆಕಾ. ಈ ರೆಬೆಕಾ ಯಾರು ಅಂತ ಗೊತ್ತಾಯ್ತು ಅಂತ ಅಂದ್ಕೊತೀನಿ. ನಮ್ಮ ಜಾರ್ಜ್ ಲೆಟರ್ ಬರಿತಾ ಇರ್ತಾನಲ್ಲ, ಇದೇ ರೆಬೆಕಾಗೇನೆ. ಇನ್ನೊಂದ್ ಕಡೆ ಜಾರ್ಜ್ ಲಾಯರ್ ಲಿಡಿಯಾ ಕೂಡ ಅಲ್ಲಿಗೆ ಬರ್ತಾಳೆ. ಅಷ್ಟೇ ಅಲ್ಲ, ನಮ್ಮ ಹೀರೋ ಬರ್ದಿರೋ ವಿಲ್ನ ಓದೋದಕ್ಕೆ ಅಲ್ಲಿಗೆ ಬರ್ತಾಳೆ. ಅಷ್ಟೇ ಅಲ್ಲ, ಈ ಒಂದು ವಿಲ್ನ ಓದೋದಕ್ಕೆ ಕೆಲವೊಬ್ರನ್ನ ಹೋಟ್ಲಿಗೆ ಸಪ್ರೇಟ್ ಆಗಿ ಬರೋದಕ್ಕೆ ಹೇಳ್ತಾಳೆ. ಆ ಲಿಸ್ಟಲ್ಲಿರೋ ಪರ್ಸನ್ಸ್ಗಳ ಹೆಸರೇನು ಅಂದ್ರೆ ಹಿಲ್ಕೋರ್ಟು, ಚರ್ಚ್ ಫಾದರ್, ಬೆತ್ ಹ್ಯಾಮ್, ಸೆಲೆಪ್ ಮತ್ತೆ ರೆಬೆಕಾ. ಆ ಲಿಸ್ಟಲ್ಲಿರೋ ಪರ್ಸನ್ಸ್ ಎಲ್ಲ ಹೋಟ್ಲೊಳಗೆ ಬರ್ತಾರೆ. ಇದೇ ಜಾಗಕ್ಕೆ
ನಮ್ಮ 3 ಕುರಿಗಳು ಕೂಡ ಬರ್ತವೆ. ಅಷ್ಟೇ ಅಲ್ಲ, ಇವ್ರು ಓದ್ತಿರೋ ಕಥೆನಲ್ಲಿ ಪ್ರತಿಯೊಂದು ಡಿಟೆಕ್ಟಿವ್ ಸ್ಟೋರಿನಲ್ಲೂ ಕೂಡ ಹಿಂಗೆ ವೀಲ್ನಾಮ ಓದೋ ಸ್ಟೋರಿ ಇರ್ತವೆ. ಆ ಸ್ಟೋರಿನಲ್ಲಿ ಬರೋ ಪಾತ್ರಗಳು ಕೂಡ ಸಸ್ಪೆಸ್ಟ್ ಆಗಿರ್ತವೆ. ಹಂಗಾಗಿ ಅವರು ಕೂಡ ಅಲ್ಲಿಗೆ ಗೌಪ್ಯವಾಗೇನೆ ಬರ್ತವೆ. ಪೊಲೀಸ್ ಹತ್ರ ರೆಬೆಕಾ, ನಾನು ಅಮೇರಿಕದಿಂದ ಬಂದಿದ್ದೆ, ನಮ್ಮ ಅಪ್ಪನ ನಾನು ಮೀಟ್ ಆಗೋದಕ್ಕೂ ಮುಂಚೆನೇ ಸತ್ತೋಗಿದ್ದಾರೆ ಅನ್ನೋದು ತುಂಬ ಬೇಜಾರಾಗುತ್ತೆ ಅಂತ ಅಳೋ ಥರ ಡ್ರಾಮಾ ಮಾಡ್ತಾಳೆ. ಡ್ರಾಮಾನೋ ಅಥವಾ ರಿಯಲ್ ಆಗಿ ಅಳ್ತಾಳೋ ಗೊತ್ತಿಲ್ಲ, ಬಟ್ ಅವಳ ವರ್ತನೆ ವಿಚಿತ್ರವಾಗಿರುತ್ತೆ. ಆವಾಗ ನಮ್ಮ ಲಿಲ್ಲಿ ಆ ಹೋಟೆಲಲ್ಲಿರೋ ಎಲ್ಲರ ಮುಖನೂ ಕೂಡ ಗಮನಿಸ್ತಾ ಇರುತ್ತೆ. ಆವಾಗ ಲಿಟಿಯಾ ಜಾರ್ಜ್ ಬರೆದಿರೋ ವಿಲ್ನಾಮನ ಓದೋದಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಜಾರ್ಜ್ ಒಂದು ಮೆಡಿಸನ್ನ ಕಂಡಿಡ್ತಿದ್ದ. ಅದರ ಒಂದು ಸಕ್ಸಸ್ ಇಂದ ಜಾರ್ಜ್ಗೆ 30 ಮಿಲಿಯನ್ಗಿಂತ ಜಾಸ್ತಿ ಹಣ ಬಂದಿದೆ ಅನ್ನೋ ವಿಷಯನೂ ಕೂಡ ಅಲ್ಲಿ ಹೇಳ್ತಾಳೆ. ಅದನ್ನ ಕೇಳಿ ಎಲ್ಲರೂ ಶಾಕು. ಆವಾಗ ಒಂದು ಕನ್ಫರ್ಮ್ ಆಗುತ್ತೆ, ಜಾರ್ಜನ್ನ ಸಾಯಿಸಿರೋದು ಇದೇ ಒಂದು ದುಡ್ಡಿಗೋಸ್ಕರ ಅಂತ. ಆವಾಗ ಲಿಲ್ಲಿಗೊಂದು ಐಡಿಯಾ ಬರುತ್ತೆ. ಜಾರ್ಜ್ ಲಾಸ್ಟ್ ಟೈಮಲ್ಲಿ ಹೇಳಿರೋ ಒಂದು ಡಿಟೆಕ್ಟಿವ್ ಸ್ಟೋರಿನಲ್ಲಿ ಸಖತ್ ಐಡಿಯಾಸ್ ಇದಾವೆ. ಆ ಒಂದು ಐಡಿಯಾಸ್ನೆಲ್ಲ ತಿಳ್ಕೊಂಡ್ರೆ ಟೀಮ್ ಈ ಕೇಸಿಗೆ ಹೆಲ್ಪ್ ಆಗ್ಬೋದು ಅಂತ ಆ ಒಂದು ಬುಕ್ನ ಹುಡಿಕೊಂಡು ಹೋಗ್ಬಿಟ್ಟು ಟಿಮ್ ಇರೋ ಜಾಗದಲ್ಲಿ ಆಗ್ತವೆ. ಅದನ್ನ ಅವನು ಕೂಡ ಓದಿ ಕೆಲವೊಂದು ಐಡಿಯಾನು ಕೂಡ ಅವನು ಇಂಪ್ಲಿಮೆಂಟ್ ಮಾಡಿಕೊಂಡು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಇಲಿಯಟ್ಟು ಟಿಮ್ಮಲ್ಲಿ ಬಂದಿರೋ ಒಂದು ಚೇಂಜಸ್ನ ನೋಡಿ ಶಾಕ್ ಆಗ್ತಾನೆ. ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಟೀಮು ಕೂಡ ಸ್ಟಾರ್ಟ್ ಆಗ್ತಾನೆ. ಅಷ್ಟೇ ಅಲ್ಲ, ನಮ್ಮ ಟೀಮು ಒಂದು ಸಸ್ಪೆಕ್ಟ್ ಲಿಸ್ಟ್ನು ಕೂಡ ರೆಡಿ ಮಾಡ್ಕೊತಾನೆ. ಕೇಸ್ನ ಸಾಲ್ವ್ ಮಾಡಬೇಕು ಅಂದರೆ ಮೀನ್ಸು, ಮೋಟಿವು, ಆಪರ್ಚುನಿಟಿ ಈ ಒಂದು 3 ವಿಷಯದ ಆಧಾರ ಮೇಲೆ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಇಲ್ಲಿ ನಮ್ಮ ಹೀರೋ ರೆಡಿ ಆಗ್ತಾನೆ. ಫಸ್ಟು ನಮ್ಮ ಟೀಮು ಹ್ಯಾಮ್ನ ಕ್ವಶನ್ ಮಾಡ್ತಾನೆ. ಆಮೇಲಿಂದ ಬೆತ್ನ ಕ್ವಶನ್ ಮಾಡ್ತಾನೆ. ಜಾರ್ಜ್ ರೆಬೆಕಾಗೆ ಬರೆದಿರೋ ಲೆಟರ್ ನಿನ್ನ ಹತ್ರ ಹೆಂಗಿದಾವೆ ಅಂತ ಕೇಳಿದಾಗ, ನಾನು ಆ ಒಂದು ಲೆಟರ್ನ ಮಾತ್ರ ಕದಿತಿದ್ದೆ, ಜಾರ್ಜನ್ನು ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾಳೆ. ಆಮೇಲಿಂದ ಟೀಮು ಕ್ಯಾಲಿಬ್ನ ಕ್ವಶನ್ ಮಾಡ್ತಾನೆ. ಆಮೇಲಿಂದ ಚರ್ಚ್ ಫಾದರ್ನು ಕೂಡ ಕ್ವಶನ್ ಮಾಡ್ತಾನೆ. ಆವಾಗ ಒಂದು ವಿಷಯ ಗೊತ್ತಾಗುತ್ತೆ, ಜಾರ್ಜು ಅವನ 2 ಮಕ್ಕಳನ್ನ ಹುಡ್ಕೋದಕ್ಕೆ ಚರ್ಚ್ನ ಹೆಲ್ಪ್ ಕೇಳ್ತಾನೆ. ಆದರೆ ಚರ್ಚಿನ ಡೀಟೇಲ್ಸ್ ಪ್ರಕಾರ ಆ ಒಂದು ಇನ್ಫಾರ್ಮೇಷನ್ನ ಅವನಿಗೆ ಕೊಡೋದಿಲ್ಲ. ಆದರೆ ನಮ್ಮ ಚರ್ಚ್ ಫಾದರು ರಹಸ್ಯವಾಗಿ ನಮ್ಮ ಜಾರ್ಜ್ಗೆ ಹೆಲ್ಪ್ ಕೂಡ ಮಾಡ್ತಾನೆ. ಆ ಒಂದು ರೀಸನ್ಗೋಸ್ಕರನೇ ಸಾಯೋದಕ್ಕೂ ಮುಂಚೆ ಜಾರ್ಜು ನಮ್ಮ ಚರ್ಚ್ ಫಾದರ್ಗೆ ದುಡ್ಡನ್ನ ಕೊಡೋದು. ಆಮೇಲಿಂದ ಟೀಮು ರೆಬೆಕಾನ ಕೂಡ ವಿಚಾರಣೆ ಮಾಡ್ತಾನೆ. ಅವಳು ಬ್ಯಾಕಲ್ಲಿ ಕೆಲವೊಂದು ಫಾರ್ಜರಿ ಕೇಸಲ್ಲೂ ಕೂಡ ಸಿಕ್ಕಾಕೊಂಡಿರ್ತಾಳೆ. ಅವಳು ಮಾಡೋ ಆನ್ಸರು ಕೂಡ ಒಂದು ಸ್ವಲ್ಪ ವಿಚಿತ್ರವಾಗಿರ್ತವೆ. ಹಂಗಾಗಿ ಟೀಮ್ಗೆ ರೆಬೆಕಾ ಮೇಲೆ ಅನುಮಾನ ಬರುತ್ತೆ. ಇನ್ನೊಂದು ಕಡೆ ಫಾರ್ಮಲ್ಲಿ ನಮ್ಮ ಲಿಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುತ್ತೆ. ವಿಂಟರ್ ಲ್ಯಾಂಪ್ ರೆಬೆಕಾ ತುಂಬ ಒಳ್ಳೇದು ಅಂತ ಹೇಳುತ್ತೆ ಕುರಿಮರಿ. ಯಾಕಂದರೆ ರೆಬೆಕಾ ಜಾರ್ಜ್ ಮಗಳು, ಅದಕ್ಕೋಸ್ಕರ ಅವಳು ಒಳ್ಳೇಳು ಅಂತ ಹೇಳುತ್ತೆ. ಆವಾಗಲೇ ಕ್ಲೌಡ್ ಒಂದು ಸೀಕ್ರೆಟ್ ಹೇಳುತ್ತೆ, ನಾನು ಅವತ್ತು ರಾತ್ರಿ ನೋಡಿದೆ, ರೆಬೆಕಾ ಜಾರ್ಜ್ ಇರೋ ಮನೆಯೊಳಗೆ ಓದ್ಲು, ಹಂಗಾಗಿ ಅವಳೇ ಕೊಲೆ ಮಾಡಿರೋದು ಅಂತ ಹೇಳ್ತೇವೆ. ಆ ಒಂದು ವಿಷಯದಲ್ಲಿ ಎಲ್ಲರೂ ಕೂಡ ಒಂದು ನಿರ್ಣಯ ಕೂಡ ಬರ್ತವೆ. ಅಷ್ಟೇ ಅಲ್ಲ, ಅವಳ ಕೈಯಲ್ಲಿರೋ ಒಂದು ಬಳೆ ಇಷ್ಟ ಆಗೋದಕ್ಕೆ ಅದನ್ನು ಕದ್ದಿದ್ದೀನಿ ಅಂತ ಮಾನ ಮರ್ಯಾದಿಲ್ದಂಗೆ ಆ ಕುರಿ ಎಲ್ಲರಿಗೂ ತೋರಿಸುತ್ತೆ. ಆ ಒಂದು ಬ್ರೇಸ್ಲೈಟ್ನ ಎಲ್ಲರೂ ಕೂಡ ನೋಡ್ತಾರೆ. ಆವಾಗ ಒಂದು ಕನ್ಫರ್ಮ್ ಆಗುತ್ತೆ, ರೆಬೆಕಾ ಪೊಲೀಸ್ ಹತ್ರ ಸುಳ್ಳು ಹೇಳಿದ್ದಾಳೆ ಅಂದರೆ. ಯಾಕಂದರೆ ಅವಳು ಸಾಯೋದಕ್ಕೂ ಮುಂಚೆನೇ ಜಾರ್ಜ್ನ ಮೀಟ್ ಮಾಡಿದ್ದಾಳೆ. ಬಟ್ ಈ ಸ್ಟೋರಿನಲ್ಲಿ ಯಾವ ಥರ ಕನ್ವೆ ಮಾಡಿದ್ಲು ಅಂದರೆ, ಆ ಅಪ್ಪ ಸತ್ತ ಮೇಲೆ ನಾನು ಈ ಒಂದು ಊರಿಗೆ ಕಾಲಿಟ್ಟೆ ಅನ್ನೋ ಒಂದು ಥರ ಅವಳು ಇಲ್ಲಿ ಎಲ್ಲರಿಗೂ ಕನ್ವೆ ಮಾಡ್ಕೊಂಡು ಬಂದಿರ್ತಾಳೆ. ಆವಾಗ ಆ ಒಂದು ವಿಂಟರ್ ಲ್ಯಾಂಪು ಸಣ್ಣ ಕುರಿ ಏನು ಹೇಳುತ್ತೆ ಅಂದರೆ ಅವಳು ಕೊಲೆ ಮಾಡಿಲ್ಲ ಅಂತ ಹೇಳುತ್ತೆ. ಬಟ್ ಆ ಒಂದು ಬ್ಲಾಸ್ಟ್ ಲೈಟ್ ಇಕ್ಕೊಂಡು ಪೊಲೀಸು ರೆಬೆಕಾನ ಅರೆಸ್ಟ್ ಮಾಡ್ತಾರೆ. ಆಮೇಲಿಂದ ಎಲ್ಲರೂ ಕೂಡ ಒಂದು ನಿರ್ಣಯಕ್ಕೆ ಬರ್ತಾರೆ, ರೆಬೆಕಾನೇ ಕೊಲೆ ಮಾಡಿರೋದು ಅಂತ. ಬಟ್ ಇನ್ನು ಕೇಸು ಸಾಲ್ವ್ ಆಗಿಲ್ಲ. ಆವಾಗ ನಮ್ಮ ಲಿಲ್ಲಿಗೆ ಎಲ್ಲೋ ಏನೋ ಮಿಸ್ ಹೊಡಿತಾಯ್ತಲ್ಲ ಅನ್ನೋ ಒಂದು ವಿಷಯನ ಯೋಚನೆ ಮಾಡ್ತಿರುತ್ತೆ. ಆವಾಗಲೇ ಜಾರ್ಜ್ ಮಾತು ಜ್ಞಾಪಕ ಬರ್ತದೆ ನಮ್ಮ ಲಿಲ್ಲಿಗೆ. ಶವನೇ ಎಲ್ಲದಕ್ಕಿಂತ ಮುಖ್ಯವಾಗಿರೋ ಕ್ಲೂ ಅಂತ ಹಿಂದೆ ಜಾರ್ಜ್ ಹೇಳಿರೋ ಮಾತನ್ನ ನಮ್ಮ ಲಿಲ್ಲಿ ಜ್ಞಾಪಿಸ್ಕೊಳ್ಳುತ್ತೆ. ಆವಾಗ ನಮ್ಮ ಜಾರ್ಜ್ ಕೈಯಲ್ಲಿರೋ ಬಣ್ಣನ ನೋಡಿ ಒಂದು ನಿರ್ಣಯಕ್ಕೆ ಬರ್ತವೆ ಕುರಿಗಳು. ಆವಾಗ ಅವನ ಕೈಯಲ್ಲಿರೋ ನೀಲಿ ಬಣ್ಣನ ನೋಡಿ ಒಂದು ಯೋಚನೆ ಮಾಡೋದಕ್ಕೆ ನಿಂತ್ಕೊಂತವೆ. ಆವಾಗ ಕುರಿಗಳೆಲ್ಲ ಯೋಚನೆ ಮಾಡಿ ಒಂದು ನಿರ್ಣಯಕ್ಕೆ ಬರ್ತವೆ. ಏನಪ್ಪ ಅದು ಅಂದರೆ, ಜಾರ್ಜ್ ಆಪೋನೆಂಟ್ ಹತ್ರ ಫೈಟ್ ಮಾಡಬೇಕಾದ್ರೆ ಅವನ ತಲೆಯಲ್ಲಿರೋ ಹಳದಿ ಬಣ್ಣ ಕೈಯಲ್ಲಿರೋ ಬ್ಲೂ ಬಣ್ಣ ಮಿಕ್ಸ್ ಆಗಿ ಆ ಒಂದು ಬಣ್ಣ ಗ್ರೀನ್ ಆಗಿ ಟರ್ನ್ ಆಗಿದೆ. ಆ ಒಂದು ಸಣ್ಣ ಕುರಿ ಇರುತ್ತಲ್ಲ, ಅದನ್ನ ಪೊಲೀಸ್ ಸ್ಟೇಷನ್ ಹತ್ರ ಆ ಒಂದು ಕ್ಲೂನ ಕೊಡೋ ಥರ ನಡೆಸಿ ಹೇಳ್ತಾರೆ. ಆ ಡಿಟೆಕ್ಟಿವ್ ನಾವೆಲ್ ಓದಂಥ ನಮ್ಮ ಟೀಮು ಎಲ್ಲ ಕ್ಲೂನು ಕೂಡ ಕನೆಕ್ಟ್ ಮಾಡ್ತಾನೆ.
ಆವಾಗ ಊರಲ್ಲಿರೋ ಜನಕ್ಕೆಲ್ಲ ಗೊತ್ತಾಗುತ್ತೆ ಇವನು ಇಲಿಯಟ್ ಅಲ್ಲ, ಇವನು ಪೀಟರು, ಇವನು ಜಾರ್ಜ್ನ ಮಗ, ಇವನು ತಲೆಗೆ ಹಳದಿ ಬಣ್ಣನ ಬಳ್ಕೊಂಡು ಒಬ್ಬ ರಿಪೋರ್ಟರ್ ತರ ಊರಲ್ಲಿರೋ ಎಲ್ಲಾರನ್ನೂ ಕೂಡ ನಂಬಿಸ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಇಲ್ಲಿ ಜಾರ್ಜ್ನ ಸಾಯಿಸ್ಬಿಟ್ಟು ಅವನ ಆಸ್ತಿನೆಲ್ಲ ತಗೊಂಡು ಆ ಕೊಲೆನ ಅವನ ತಂಗಿ ಅಥವಾ ಸಿಸ್ಟರು ರೆಬೆಕಾ ಮೇಲೆ ಹಾಕೋ ಪ್ಲಾನಿಂಗು ಇವಂದಾಗಿರುತ್ತೆ. ರೆಬೆಕಾನ ಜೈಲಿಗೆ ಕಳಿಸೋದಕ್ಕೆ ಫೇಕ್ ರಿಪೋರ್ಟರ್ ಆಗಿ ಊರಿಗೆ ಬಂದ್ಬಿಟ್ಟು ನಂಬಿಸೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ನಮ್ಮ ಕುರಿಗಳು ಮಾಡೋ ಇನ್ವೆಸ್ಟಿಗೇಷನ್ ಇಂದ ನನ್ನ ಮಗ ಲಾಸ್ಟಲ್ಲಿ ತಗಲಾಕಂತಾನೆ. ಹಿಂಗೇನಪ್ಪ ಕೊನೆಗೂ ನಮ್ಮ ಕುರಿಗಳು ಜಾರ್ಜ್ನ ಮರ್ಡರ್ ಕೇಸ್ ವಿಷಯನ ಸಾಲ್ವ್ ಮಾಡ್ತವೆ. ಆಮೇಲಿಂದ ನಮ್ಮ ರೆಬೆಕಾ ಕುರಿಗಳನ್ನ ನೋಡ್ಕೊಳ್ಳೋದಕ್ಕೆ ಆಮೇಲಿಂದ ಸ್ಟಾರ್ಟ್ ಮಾಡ್ತಾಳೆ, ಅಪ್ಪನ ಲೆಗಸಿನ ಕಂಟಿನ್ಯೂ ಮಾಡ್ತಾಳೆ. ಹಿಂಗೆ ಈ ಒಂದು ಸಿನಿಮಾ ಎಂಡ್ ಆಗುತ್ತೆ. ಒಂದು ಆರ್ಟ್ ಟಚಿಂಗು ಡೀಸೆಂಟಾಗಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿ, ಯಾರು ಕೂಡ ಮಿಸ್ ಮಾಡ್ಕೊಬೇಡ್ರಿ. ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಗ್ತೈತೆ. ಒಂದು ಒಳ್ಳೆ ಮೂವಿ, ನಿಮಗೆ ಕಂಫರ್ಟಬಲ್ ಆಗೋ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಲ್ಲೂ ಕೂಡ ಈ ಒಂದು ಸಿನಿಮಾ ಇದೆ. ವೊಲ್ವರಿನ್ ಕ್ಯಾರೆಕ್ಟರ್ ಮಾಡಿರೋ ಆ್ಯಕ್ಟರು ಇದರಲ್ಲಿ ಜಾರ್ಜ್ ಆಗಿ ಕಾಣಿಸ್ಕೊಂಡಿದ್ದಾರೆ. ತುಂಬ ಆರ್ಟ್ ಟಚಿಂಗ್ ಮೂವಿ, ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ನೋಡಿ. ಅಥವಾ ಈ ಒಂದು ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ನಾನು ನಿಮಗೆ